ಸರ್ ಗಣೇಶ ಹಬ್ಬ ಬಂತು ಎಲ್ಲೂ ಹೊರಗಡೆ ಹೋಗೋದಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಸರ್, ನಮ್ಮ ಮಿಲ್ಕಾಲನಿಗೆ ಅಮೆರಿಕನ್ ಡೈಮಂಡಿಂದ 12 ಲಕ್ಷ ಮೌಲ್ಯದಲ್ಲಿ ಈ ಒಂದು ಗಣಪತಿ ವಿಗ್ರಹನ ನಾವು ರೆಡಿ ಮಾಡಿದ್ದೀವಿ. ಗಣಪತಿ ದರ್ಶನ ಮಾಡಿ ಅಲ್ಲಿಂದ ಒಳಗಡೆ ಹೋದರೆ ನಿಮಗೆ ಫುಡ್ ಮೇಳ ಸಿಗುತ್ತೆ. ಫುಡ್ ಮೇಳ ಜೊತೆಗೆ ಮಕ್ಕಳಿಗೆ ಆಟ ಆಡಿಸೋದಕ್ಕೆ ಅಮ್ಯೂಸ್ಮೆಂಟ್ ಪಾರ್ಕು, ಹಾಗೆ ಫಿಶ್ ಟನಲ್ಲು, ಅಲ್ಲಿಂದ ಮುಂದೆ ಬಂದರೆ ಸ್ಟೇಜ್ ಪ್ರೋಗ್ರಾಮು, ಇನ್ನೇನು ಬೇಕು ಸರ್ ನಿಮಗೆ? ಬನ್ನಿ ನಮಗೆ ಎಂಜಾಯ್ ಮಾಡೋಣ. ಈ ಥರ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಬೆಂಗಳೂರಲ್ಲಿ ನೀವು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಸ್ತ ವೀಕ್ಷಕರಿಗೆ ನಮಸ್ತೆ. ಮಿಲ್ಕ್ ಕಾಲೋನಿ ರಾಜಾಜಿನಗರ 2ನೇ ಅಂತ ನಮ್ಮ ಸ್ವಸ್ತಿಕ್ ಯುವಕರ ಸಂಘದಿಂದ ಈ ವರ್ಷ ಕೂಡ ನಾವು ಒಂದು ಗಣಪತಿ ಉತ್ಸವನ ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷ ಏನು ವಿಶೇಷತೆಯಿಂದ ಒಂದು ನಮ್ಮ ಮಂದಿರನ ನಾವು ಮಾಡ್ತಾಯಿದ್ದೀವೋ ಅದೇ ರೀತಿ ಈ ವರ್ಷ ಕೂಡ ಒಂದು ವೆರೈಟಿಯಾದ ಈ ಕಾಂಚೀಪುರಂನ ಕೈಲಾಸನಾಥೇಶ್ವರ ದೇವಸ್ಥಾನದ ಒಂದು ಮಾಡೆಲ್ ಮಾಡಿದ್ದೀವಿ. ಅಲ್ಲಿ ನಮ್ಮ ಗಣಪತಿ 12 ಲಕ್ಷ ಮೌಲ್ಯದ ಒಂದು ಅಮೆರಿಕನ್ ಡೈಮಂಡಿಂದ ತಯಾರಿಸ್ತಕ್ಕಂಥ ಒಂದು ವಿನಾಯಕ ಮೂರ್ತಿನ ಮಾಡಿರ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ವಿನಾಯಕ ಮೂರ್ತಿ ಮತ್ತು ಮಂದಿರದ ಸ್ಪೆಷಲ್ಲು ಮತ್ತು ತಿಂಡಿ ಮೇಳ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕು ಮತ್ತು ಈ ವರ್ಷ ವಿಶೇಷವಾಗಿ ನಮ್ಮ ಅಂಡರ್ ವಾಟರ್ ಫಿಶ್ ಟನಲ್ನ ಕೂಡ ಹಾಕಿದ್ದೀವಿ. ಈ ಥರ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಬೆಂಗಳೂರಲ್ಲಿ ನೀವು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಿಲ್ಕ್ ಕಾಲೋನಿ ರಾಜಾಜಿನಗರ 2ನೇ ಅಂತ ಓರಿಯನ್ ಮಾಲ್ ಬ್ಯಾಕ್ ಸೈಡ್ಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಯಶಸ್ವಿ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ದೀವಿ. ಸರ್, ನಮ್ಮ ಸ್ವಸ್ತಿಕ್ ಯುವಕರ ಸಂಘದಿಂದ ಏನು ಈ ಒಂದು ಕೈಲಾಸನಾಥೇಶ್ವರ ಮಂಟಪನ ಮಾಡಿದ್ದೀವೋ, ಈ ಮಂಟಪ ಮಾಡಲಿಕ್ಕೆ ಸುಮಾರು 50 ಜನ ನುರಿತ ಕಲಾವಿದರಿಂದ ಸುಮಾರು 1.5 ತಿಂಗಳು ಶ್ರಮ ಸರ್ ಈ ಒಂದು ಮಂಟಪನ ಮಾಡಿದ್ದೀವಿ. ಮತ್ತು ನಮ್ಮ ಗಣಪತಿ ವಿಗ್ರಹನ ನಾವು ಹುಬ್ಬಳ್ಳಿ ಮತ್ತು ಕೊಲ್ಲಾಪುರದಲ್ಲಿ ತಯಾರು ಮಾಡಿರ್ತಂಥ ಒಂದು ಗಣಪತಿ ವಿಗ್ರಹ ಸರ್. ಅಮೆರಿಕನ್ ಡೈಮಂಡಿಂದ 12 ಲಕ್ಷ ಮೌಲ್ಯದಲ್ಲಿ ಈ ಒಂದು ಗಣಪತಿ ವಿಗ್ರಹನ ನಾವು ರೆಡಿ ಮಾಡಿದ್ದೀವಿ. ಆ ಗಣಪತಿ ವಿಗ್ರಹ ರೆಡಿ ಮಾಡಲಿಕ್ಕೂ ಕೂಡ ನಮಗೆ ಒಂದು ಸುಮಾರು 2 ತಿಂಗಳು ಟೈಮ್ ತೊಗೊಂಡಿದೆ. ಈ ಪ್ರತಿ ವರ್ಷ ಏನಾದರೂ ಒಂದು ವಿಶೇಷತೆಯಿಂದ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ 39ನೇ ವರ್ಷದ ವಿಶೇಷತೆಯಿಂದ ಈ ಒಂದು ಕಾರ್ಯಕ್ರಮನ ನಾವು ಮಾಡ್ತಾಯಿದ್ದೀವಿ. ಫುಡ್ ಮೇಳ ಜೊತೆಗೆ ಪ್ರಪ್ರಥಮವಾಗಿ ಸರ್ ಅಂಡರ್ ವಾಟರ್ ಫಿಶ್ ಟನಲ್ ಕೂಡ ಹಾಕಿದ್ದೀವಿ ಸರ್. ಈ ಒಂದು ಅಂಡರ್ ವಾಟರ್ ಫಿಶ್ ಟನಲ್ ನೋಡಲಿಕ್ಕೆ ಮಕ್ಕಳಿಗೆ ತುಂಬ ಸಖತ್ತಾಗಿರುತ್ತೆ ಸರ್. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಗಣಪತಿ ಮೇಯ್ನಾಗಿ ಈ ನಮ್ಮ ಗಣಪತಿನ ನಾವು 7ನೇ ತಾರೀಕು 9ನೇ ತಿಂಗಳು 2024ನೇ ತಾರೀಕು ನಮ್ಮ ಬೆಳಗ್ಗೆ 9 ಗಂಟೆಗೆ ಪ್ರತಿಷ್ಠಾಪನೆ ಮಾಡ್ತೀವಿ ಸರ್. ಮತ್ತು ಈ ಕಾರ್ಯಕ್ರಮ 9 ದಿನಗಳು ನಡೆಯೋದ್ರಿಂದ 15ನೇ ತಾರೀಕು ವಿಸರ್ಜನೆ ಇರುತ್ತೆ. ವಿಸರ್ಜನೆ ಕೂಡ ಸರ್ ಯಾವ ಥರ ಅಂದರೆ ತುಂಬ ಗ್ರ್ಯಾಂಡಾಗಿ ಸಿಡಿಮದ್ದುಗಳು ಇದೆಲ್ಲ ನಾವು ಹಾಕಿ ಮತ್ತು ಡಿಜೆಯಿಂದ ತೊಗೊಂಡೋಗಿ ವಿಸರ್ಜನೆ ಮಾಡೋಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಸರ್. ಇದು ನಮಗೆ ಈ ತಿಂಗಳು 9ನೇ ತಾರೀಕು ಸ್ಟಾರ್ಟ್ ಆಗಿ 16ನೇ ತಾರೀಕುವರೆಗೂ ಇರುತ್ತೆ ಸರ್. ಸುಮಾರು 9 ದಿನಗಳ ಒಂದು ದೊಡ್ಡ ಮಹೋತ್ಸವ ಸರ್. ಇದು ಒಂದು 8-10 ವರ್ಷದಿಂದ ತುಂಬ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಒಂದು ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಒಂದು ವೆರೈಟಿ ಪ್ರೋಗ್ರಾಮ್ ಮಾಡ್ತಾ ಬರ್ತಾಯಿದ್ದೀವಿ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಈ ವರ್ಷ ನಮ್ಮದು ಆಲೋಕೆ ರ್ಯಾಂಪರ್ಸ್ ಅವ್ರದ್ದು ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ. ಮತ್ತು ಅಂಕಿತಾ ಭಟ್ಟಾಚಾರ್ಯ ಅಂತ ಹೇಳ್ಬಿಟ್ಟು ನೀವೆಲ್ಲ ಕೇಳಿರ್ತೀರ, ಅವ್ರದ್ದೊಂದು ದಿನ ಒಂದು ಪ್ರೋಗ್ರಾಮ್ ಇದೆ. ಮತ್ತು ಅಲ್ಲಿಂದ ನಮಗೆ ಮಜಾ ಭಾರತ ಸೆಟ್ ಅವ್ರದ್ದು ಒಂದು ದಿನ ಕಾರ್ಯಕ್ರಮ ಇದೆ. ಹಾಗೆ ಒಂದು ನಮ್ಮ ಮ್ಯೂಸಿಕಲ್ ನೈಟ್ಸ್ ಇರುತ್ತೆ. ಹಾಗೆ ತರಾತರಿಯಾದ ಕಾರ್ಯಕ್ರಮಗಳು ಈ ವರ್ಷ ಇರುತ್ತೆ ಸರ್. ಇಲ್ಲಿಗೆ ನಮಗೆ ನಮ್ಮ ಕ್ಷೇತ್ರದ MLA ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಸಾಹೇಬರು ಬರ್ತಾರೆ. ಮತ್ತು ನಮ್ಮ ಫಿಲಮ್ ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ಸುರೇಶ್ ಗೌಡ್ರು ಸರ್ ಬರ್ತಾರೆ. ಮತ್ತು ಶಿವರಾಜ್ ಕುಮಾರ್ ಅವರು ಸಹ ಬರ್ತಾರೆ ಸರ್. ಹಾಗೆ ಇನ್ನಿತರ ಚಲನಚಿತ್ರ ನಟರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಸರ್. 12ನೇ ತಾರೀಕು ಗುರುವಾರ ಮಧ್ಯಾಹ್ನ 12ವರೆಗೆ ಒಂದು ಬೃಹತ್ ಅನ್ನದಾನ ಸಹ ಇಲ್ಲಿ ಇರುತ್ತೆ ಸರ್. ಎಲ್ಲರೂ ಈ ಒಂದು ಅನ್ನದಾನಕ್ಕೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮನ ನಮಗೆ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಸರ್.